Hi guys, welcome to my mini blog. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ಏನು ಮಾಡಿದ್ರು ಯೂಟ್ಯೂಬ್ ಅವ್ನು ವೀಡಿಯೋನೇ ಓಡಿಸ್ತಾ ಇಲ್ಲ ಗಾಯ್ಸ್. ನನಗೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಕೂಡ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡ್ತಾ ಇಲ್ಲ, ಕಮೆಂಟ್ ಕೊಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಏನೂ ಇಲ್ಲ ಗಾಯ್ಸ್. ತುಂಬ ಬೇಜಾರಾಗ್ಬಿಟ್ಟಿದೆ. ಯೂಟ್ಯೂಬ್ ಅನ್ನೋದೇ ಸುಳ್ಳು ಗಾಯ್ಸ್. ಯೂಟ್ಯೂಬ್ ಅನ್ನೋದೇ ಸುಳ್ಳು. ಒಬ್ರು ಹೇಳ್ತಾರೆ YT ಸ್ಟುಡಿಯೋಲಿ ನೈಟ್ ಅಪ್ಲೋಡ್ ಮಾಡಿರಿ, ಬೆಳಗ್ಗೆ ಆಗೋ ಗಂಟ ಮಿಲಿಯನ್ ಗಂಟಲೆ ನಿಮಗೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ ಅಂತ. ಇನ್ನೊಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಮಾಡಿರಿ ಅಂತ. ಇನ್ನೊಬ್ನು ಹೇಳ್ತಾನೆ ಇನ್ನೊಂದರಲ್ಲಿ. ಯಾವುದರಲ್ಲಿ ಮಾಡೋದು ಗಾಯ್ಸ್? ಎಲ್ಲದರಲ್ಲಿ ಮಾಡಿ ನೋಡಾಯಿತು, ಎಲ್ಲ ಥರ ಕಂಟೆಂಟ್ ಮಾಡಿ ಆಯಿತು, ಎಲ್ಲ ಥರ ವೀಡಿಯೋಸ್ ಮಾಡಿ ಆಯಿತು. ಇನ್ನು ಎಂಥದ್ರಲ್ಲಿ ಮಾಡಬೇಕು, ಯಾವುದ್ರಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್. ಹೊಸ ಫೋನ್ ತೊಗೊಂಡ್ರೆ ಇನ್ನೊಬ್ರು ಹೇಳಿದ್ರು ಹೊಸ ಫೋನ್ ತೊಗೊಳ್ಳಿ, ನಿಮ್ಮ ಫೋನ್ ಸರಿ ಇಲ್ಲ ಅಂತ. ಹೋಗಿ ಏನೋ ಮಾಡಿ ಒಂದು ಫೋನ್ ತೊಗೊಂಡು ಬಂದೆ. ಅದನ್ನು ತೊಗೊಂಡು ಬಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಆದರೂ ಕೂಡ ಓಡ್ತಾ ಇಲ್ಲ ಗಾಯ್ಸ್. ಇನ್ನು ಏನು ಮಾಡಬೇಕು ಅಂತ ಏನೂ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಒಬ್ಬರು ಫೋನ್ ಮೇಲೆ ಹೇಳ್ತಾರೆ, ಒಬ್ಬರು ನಿಮ್ಮ ಆ್ಯಪ್ ಸರಿ ಇಲ್ಲ ಅಂತಾರೆ, ಮತ್ತು ಇನ್ನೊಬ್ರು ಹೇಳ್ತಾರೆ ನೀವು ವೀಡಿಯೋ ಮಾಡೋ ಆ್ಯಪ್ ಸರಿ ಇರೋದಿಲ್ಲ, ಎಡಿಟರ್ ಆ್ಯಪ್ ಸರಿ ಇರೋಲ್ಲ, ಅದೇ ಆ್ಯಪಲ್ಲಿ ಮಾಡಬೇಡಿ, ಇದೇ ಆ್ಯಪಲ್ಲಿ ಮಾಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ. ಯಾವುದ್ರಲ್ಲಿ ಮಾಡ್ಬೇಕು ಗಾಯ್ಸ್? ಅವ್ರಿಗೆ ಗೊತ್ತಿರೋಷ್ಟು ನಮ್ಗೆ ಗೊತ್ತಿಲ್ಲ. ಆ ಥರ ಅನಿಸ್ಬಿಟ್ಟಿದೆ ನನಗಂತೂ. ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ಏನು ಮಾಡಬೇಕು ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಆ ಮಧುಗೌಡ ಆಗಲಿ, ನಿಖಿಲ್ ಗೌಡ ಆಗಲಿ, ಅವ್ರದ್ದೆಲ್ಲ ನೋಡಿ ಯಾವ ಥರ ಓಡುತ್ತೆ ಅಂತ. ಯಾವ ಥರ ಬಂದು ಹೇಳ್ತಾರೆ ಅವರು, YT ಸ್ಟುಡಿಯೋಲಿ ವೀಡಿಯೋಸ್ ಹಾಕ್ರಿ, ಯೂಟ್ಯೂಬಲ್ಲಿ ಹಾಕ್ರಿ, ಅದರಲ್ಲಿ ಹಾಕಬೇಡಿ, ಇದರಲ್ಲಿ ಹಾಕಬೇಡಿ, ಬೆಳಗ್ಗೆ ಗಂಟ ಮಿಲಿಯನ್ ಗಂಟೆ ನಿಮಗೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಶೇರ್ಸ್ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಎಲ್ಲಾಗುತ್ತೆ ಗಾಯ್ಸ್. ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ನನಗಂತೂ ಏನು ಹೇಳಬೇಕು ಅಂತ ಏನೂ ಅರ್ಥ ಆಗ್ತಾಯಿಲ್ಲ. ತುಂಬ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಒಬ್ಬನೇ ಬಂದು ಒಂದು ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಏನು ಮಾಡಬೇಕಂತ ಒಂದು ಅರ್ಥನೇ ಆಗ್ತಾಯಿಲ್ಲ. ಹೋಗಲಿ, ನೀವಾದ್ರೂ ಒಂದು ಲೈಕ್ ಕೊಡ್ತೀರಾ, ಒಂದು ಕಮೆಂಟ್ ಮಾಡ್ತೀರಾ, ಹೋಗಲಿ ಏನಾದರೂ ಮಾಡ್ತೀರಾ. ನೀವು ಕೂಡ ಮಾಡೋದಿಲ್ಲ. ನಾನು ಯಾರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ? ನಿಮಗೋಸ್ಕರ ತಾನೇ ಮಾಡ್ತಾಯಿದ್ದೀನಿ. ನೀವಾದರೂ ಒಂದು ಕಮೆಂಟ್, ಲೈಕ್ ಕೊಡಬೇಕಲ್ವಾ ಗಾಯ್ಸ್? ಎಲ್ಲರದ್ದು ವೀಡಿಯೋ ನೋಡ್ತೀರಾ? ನಾನೊಂದು 2 ನಿಮಿಷ ನೋಡೋಕ್ಕೆ ನಿಮಗೆ ಟೈಮ್ ಇರೋದಿಲ್ವಾ? ನೋಡಬೇಕು ಗಾಯ್ಸ್. ನಾವು ನಿಮಗೋಸ್ಕರ ತಾನೇ ವೀಡಿಯೋಸ್ ಮಾಡೋದು. ನಾವೇನಕ್ಕೆ ಮಾಡ್ತೀವಿ ಹೇಳಿ ನೋಡೋಣ? ಸಾಲ ಸುಲೋನ ಮಾಡಿ ಫೋನ್ಗಳು ತೊಗೊಂಡು, ಕರೆನ್ಸಿಗಳು ಹಾಕ್ಕೊಂಡು, ಏನೇನೋ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ತಾಯಿರ್ತೀವಿ. ಒಬ್ಬರಾದ್ರೂ ವೀಡಿಯೋಸ್ ನೋಡ್ತೀರಾ? ಒಬ್ಬರಾದ್ರೂ ಕಮೆಂಟ್ಸ್ ಕೊಡ್ತೀರಾ? ತುಂಬ ಅಂದರೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ಏನು ಮಾಡಬೇಕಂತ ಒಂದು ಅರ್ಥನೇ ಆಗ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ಒಬ್ಬನೇ ಬಂದು ಕುತ್ಕೊಂಡಿದ್ದೀನಿ ಒಂದು ಜಾಗದಲ್ಲಿ. ಇನ್ನು ಎಷ್ಟಂತ ವೀಡಿಯೋಸ್ ಮಾಡೋದು ಗಾಯ್ಸ್? ಎಷ್ಟಂತ ವೀಡಿಯೋಸ್ ಮಾಡೋದು ಹೇಳಿ ನೋಡೋಣ? ಹೋಗಲಿ, ನೀವಾದರೂ ಬೆಳೆಸ್ತೀರಾ? ಒಂದು ಲೈಕ್ ಆದರೂ ಕೊಡ್ತೀರಾ? ಒಂದು ಕಮೆಂಟ್ ಆದರೂ ಕೊಡ್ತೀರಾ? ಒಂದು ಶೇರ್ ಆದರೂ ಮಾಡ್ತೀರಾ? ಏನೂ ಇಲ್ಲ. ವಿಡಿಯೋ ಬಂತಂದರೆ ಸ್ವೈಪ್ ಮಾಡಿಬಿಡೋದು. ಯೂಟ್ಯೂಬ್ ಅನ್ನೋದೇ ಸುಳ್ಳು ಗಾಯ್ಸ್. ಅದ್ರಲ್ಲಿ ಮಾಡು, ಇದ್ರಲ್ಲಿ ಮಾಡು, ಆ ಫೋನ್ ತಗೋ, ಈ ಫೋನ್ ತಗೋ. ಐಫೋನ್ ಇದ್ದರೆ ಮಾತ್ರ ವೀಡಿಯೋ ಓಡಿಸ್ತಾರಾ? ಐಫೋನ್ ಇಲ್ಲಾಂದರೆ ವೀಡಿಯೋ ಓಡಿಸಲ್ವಾ? ಐಫೋನೇ ಬೇಕಾ ವೀಡಿಯೋ ಮಾಡೋದಕ್ಕೆ? ಬೇರೆದು ಯಾವುದು ಫೋನ್ ಆಗೋದಿಲ್ವಾ ಗಾಯ್ಸ್? ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ಏನು ಮಾಡಬೇಕಂತ ಒಂದು ಅರ್ಥ ಆಗ್ತಾಯಿಲ್ಲ. ಬೆಳಗ್ಗೆ ನಾಷ್ಟ ಕೂಡ ಮಾಡಿಲ್ಲ ನಾನು. ಹಂಗೆ ಬಂದಿದ್ದೀನಿ. ನೀವೆಲ್ಲರೂ ನಾಷ್ಟ ಮಾಡಿದ್ರಾ ಗಾಯ್ಸ್? ಪ್ಲೀಸ್ ಗಾಯ್ಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನನ್ನು ಬೆಳೆಸಿ ಗಾಯ್ಸ್. ಎಲ್ಲರ ಥರ ನನ್ನನ್ನು ಬೆಳೆಸಿ. ಯಾಕೆ ಈ ಥರ ಮಾಡ್ತಾಯಿದ್ದೀರಾ? ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ಏನು ಮಾಡಬೇಕೇನು ಒಂದು ಅರ್ಥನೇ ಆಗ್ತಾಯಿಲ್ಲ. ಇನ್ನು ಯಾವ್ಯಾವ ಥರ ಕಂಟೆಂಟ್ ಕೊಡಬೇಕು, ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ನೀವೇ ಹೇಳಿಬಿಡಿ. ಕಮೆಂಟ್ ಮುಖಾಂತರ ಆದರೂ ಹೇಳ್ತೀರಾ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ನಾವು ಅದೇ ಥರ ವೀಡಿಯೋಸ್ ಮಾಡ್ತೀವಿ. ಏನು ಹೇಳೋದಿಲ್ಲ ಅಂತೀರಾ, ನಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಏನಾದರೂ ಹೇಳ್ತೀರಾ, ಬಾಯ್ ಬಿಟ್ಟು ಏನಾದರೂ ಮಾತಾಡ್ತೀರಾ, ನಮಗೂ ಅರ್ಥ ಆಗುತ್ತೆ. ಆವಾಗ ನಾವು ಏನಾದರೂ ಮಾಡ್ಬೋದು.
ನಮಗೂ ಒಂದು ದಾರಿ ಸಿಗುತ್ತೆ. ಓ ಈ ಥರ ಜನಕ್ಕೆ ಈ ಥರ ಬೇಕು, ಈ ಥರ ಮಾಡಿದ್ರೇ ಲೈಕ್ ಕಮೆಂಟ್ ಕೊಡೋದು ಅಂತ ನಮಗೂ ಅರ್ಥ ಆಗುತ್ತೆ. ಅದು ಕೂಡ ಮಾಡ್ತಾಯಿಲ್ಲ ನೀವು. ಇನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು? ಇನ್ನು ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅಂತ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಅದನ್ನಾದರೂ ಮಾಡ್ತೀರಾ, ಅದು ಮಾಡೋದಿಲ್ಲ. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿಬಿಟ್ಟಿದೆ ಗಾಯ್ಸ್. ಯೂಟ್ಯೂಬೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಗಾಯ್ಸ್. ಯೂಟ್ಯೂಬೇ ಬೇಡ, ಯೂಟ್ಯೂಬೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನು ಮಾಡಬೇಕಂತ ಒಂದೂ ಅರ್ಥ ಆಗ್ತಾಯಿಲ್ಲ. ಯೂಟ್ಯೂಬೇ ಬಿಟ್ಬಿಟ್ಟು ಸುಮ್ಮನೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಈ ಯೂಟ್ಯೂಬೇ ಸುಳ್ಳು ಗಾಯ್ಸ್, ಯೂಟ್ಯೂಬೇ ಸುಳ್ಳು. ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ನಂತರ ಎಷ್ಟೋ ಜನ ಇದ್ದಾರೆ ಗಾಯ್ಸ್, ಎಷ್ಟು ಜನ ಅಂದರೆ ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಅದೇ ಥರ ತುಂಬ ಕಷ್ಟಪಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ಲ ಅಷ್ಟೇ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಗಾಯ್ಸ್. ನಾವು ವೀಡಿಯೋಸ್ ಮಾಡೋದು ಏನಕ್ಕೋಸ್ಕರ ಹೇಳಿ ನೋಡೋಣ? ನೀವುಗಳು ನೋಡಲಿ, ಜನಗಳು ನೋಡಲಿ ಅಂತ ತಾನೇ ಮಾಡೋದು. ಏನು ನಮಗೋಸ್ಕರ ಮಾಡ್ತೀವ? ಒಬ್ಬನು ಹೇಳ್ತಾನೆ, ವೀಡಿಯೋಸ್ ಮಾಡಿದರೆ ದುಡ್ಡು ಬರುತ್ತೆ, ಮಿಲಿಯನ್ಸ್ ಓಡುತ್ತೆ, ರೊಕ್ಕ ಬರುತ್ತೆ, ಏನೇನೋ ಹೇಳ್ತಾರೆ. ಅದರಿಂದ ನಾನು ಮನೆ ಕಟ್ಸಿದ್ದೆ, ಕಾರ್ ತೊಗೊಂಡೆ, ಎಂಜಾಯ್ ಮಾಡ್ತಾ ಇದ್ದೀನಿ, ಕ್ಲಬ್ಗೆ ಹೋದೆ, ಪಬ್ಗೆ ಹೋದೆ, ಈ ಥರ ಎಲ್ಲ ಹೇಳ್ತಾರೆ. ಎಲ್ಲ ಸುಳ್ಳು ಗಾಯ್ಸ್, ಎಲ್ಲ ಸುಳ್ಳು. ಯೂಟ್ಯೂಬಿಂದ ಏನು ರೊಕ್ಕನೂ ಬರಲ್ಲ, ಒಂದು ಲೈಕ್ ಸಿಗಲ್ಲ, ಒಂದು ಶೇರ್ ಆಗೋದಿಲ್ಲ, ಒಂದು ಕಮೆಂಟ್ ಸಿಗಲ್ಲ, ಏನೇನೂ ಆಗೋದಿಲ್ಲ ಗಾಯ್ಸ್. ಎಲ್ಲ ಸುಳ್ಳು, ಪ್ರತಿಯೊಂದು ಸುಳ್ಳು. ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ. ಏನು ಮಾಡಬೇಕಂತ ಏನೂ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಯೂಟ್ಯೂಬೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯೂಟ್ಯೂಬೇ ಬೇಡ ಗಾಯ್ಸ್. ಅವಾಗಲಾದರೂ ನಿಮ್ಗೆ ಖುಷಿ ಅಲ್ವಾ? ಯೂಟ್ಯೂಬ್ ಬಿಟ್ಬಿಟ್ರೆ ಅವಾಗಲಾದರೂ ನಿಮ್ಗೆ ಖುಷಿ ಅಲ್ವಾ? ಅದಕ್ಕೆ ಯೂಟ್ಯೂಬೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನೋಡಿ, ಯಾರು ಇಲ್ದಿರೋ ಜಾಗದಲ್ಲಿ ಒಬ್ಬನೇ ಬಂದು ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೋಡಿ ನೋಡಿ, ನೀವೇ ನೋಡಿ ಎಂಥ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಅಷ್ಟು ಬೇಜಾರಾಗಿದೆ ನನಗೆ, ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗೆ. ನಿಮ್ಮಿಂದನೇ ಬೇಜಾರಾಗಿರೋದು, ಬೇರೆ ಯಾರಿಂದ ಅಲ್ಲ, ನಿಮ್ಮಿಂದನೇ ಬೇಜಾರಾಗಿರೋದು. ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಲ್ಲ, ಒಂದು ಕಮೆಂಟ್ ಕೊಡಲ್ಲ, ಏನೂ ಕೊಡೋದಿಲ್ಲ, ಒಂದು ಶೇರ್ ಮಾಡಲ್ಲ, ಏನಿಲ್ಲ. ಎಲ್ಲ ನಿಮ್ಮಿಂದನೇ ಬೇಜಾರಾಗಿರೋದು. ಒಂದಾದರೂ ವಿಡಿಯೋಗೆ ಕಮೆಂಟ್ ಮಾಡ್ತೀರಾ, ಒಂದಾದರೂ ವಿಡಿಯೋಗೆ ಲೈಕ್ ಮಾಡ್ತೀರಾ. ಎಷ್ಟು ವೀಡಿಯೋಸ್ ಮಾಡಿದ್ದೆ ಗೊತ್ತಾ? ನಾನು ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡಿದ್ದೀನಿ. ಇವಾಗ ಪ್ರತಿಯೊಂದು ವೀಡಿಯೋಸ್ ಡಿಲೀಟ್ ಮಾಡಿದ್ದೀನಿ. ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಏನೋ, ಇನ್ನೂ ಬೇರೆ ಥರ ಕಂಟೆಂಟ್ ಕೊಡಬೇಕೇನೋ, ಇನ್ನು ಯಾವ್ಯಾವ ಥರ ವೀಡಿಯೋಸ್ ಮಾಡಿದ್ದೀನಿ ಗೊತ್ತಾ? ಪ್ರತಿಯೊಂದು ವೀಡಿಯೋನೂ ಡಿಲೀಟ್ ಮಾಡಿದ್ದೀನಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡಲಿ ನಾನು? ಇನ್ನು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನಾದರೂ ಹೇಳಿ, ಬಾಯಿ ಬಿಟ್ಟಾದರೂ ಮಾತಾಡಿ, ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ನನಗೇನು ಗೊತ್ತಾಗುತ್ತೆ? ಎಲ್ಲರ ಮುಂದೆ ನಗಿಸ್ಕೊಂಡು ಎಲ್ಲರೂ ನಾವು ವೀಡಿಯೋಸ್ ಮಾಡ್ತಾ ಇರೋದು ನೋಡಿದರೆ ಎಲ್ಲರೂ ನಗೀತಾರೆ. ಆದ್ರೂ ನಾವು ವೀಡಿಯೋಸ್ ಮಾಡೋದು ನಿಲ್ಲಿಸೋದಿಲ್ಲ. ಯಾಕೆ ಹೇಳಿ ನೋಡೋಣ? ನಿಮ್ಗೆ ಅರ್ಥ ಆಗಬೇಕು ಗಾಯ್ಸ್. ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ನಾವು ಎಲ್ಲರಿಗೂ ಎದುರು ಹಾಕೊಂಡು ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ. ಮನೇಲಾಗಲಿ ಹೊರಗಡೆ ಆಗಲಿ ಎಲ್ಲರ ಹತ್ರ ಚೀತು ಅನ್ನಿಸ್ಕೊಂಡು ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ. ಒಬ್ಬರಾದರೂ ಒಂದು ಲೈಕ್ ಕೊಡ್ತೀರಾ, ಒಂದು ಕಮೆಂಟ್ ಮಾಡ್ತೀರಾ, ಒಂದು ಶೇರ್ ಮಾಡ್ತೀರಾ? ಯಾರು ಕೂಡ ಮಾಡೋದಿಲ್ಲ. ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ ಗಾಯ್ಸ್. ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಏನು ಹೇಳಬೇಕಂತ ಒಂದೂ ಅರ್ಥ ಆಗ್ತಾ ಇಲ್ಲ. ತುಂಬ ಬೇಜಾರಾಗಿದೆ ಮನಸ್ಸಿಗೆ. ಯೂಟ್ಯೂಬೇ ಬೇಡ ಗಾಯ್ಸ್, ಯೂಟ್ಯೂಬೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯೂಟ್ಯೂಬೇ ಬೇಡ, ಯೂಟ್ಯೂಬೇ ಬಿಟ್ಬಿಡ್ತೀನಿ. ಎಲ್ಲರದ್ದು ವೀಡಿಯೋಸ್ ಓಡಿಸ್ತೀರಾ, ಎಲ್ಲರಿಗೂ ಕಮೆಂಟ್ ಮಾಡ್ತೀರಾ, ಎಲ್ಲರಿಗೂ ಲೈಕ್ ಮಾಡ್ತೀರಾ, ಎಲ್ಲರದ್ದು ವೀಡಿಯೋಸ್ ನೋಡ್ತೀರಾ, ನಂದು ಮಾತ್ರ ನೋಡೋದಿಲ್ಲ ಅಂತೀರಾ. ಏನಕ್ಕೆ? ನಾನು ಏನು ಮಾಡಿದ್ದೀನಿ? ನಂದು ಕೂಡ ವೀಡಿಯೋಸ್ ನೋಡಿ ಅಲ್ಲ, ನಂದು ವೀಡಿಯೋಸ್ ನೋಡ್ರಿ. ಯಾಕೆ ಇಷ್ಟ ಆಗ್ತಾ ಇಲ್ವಾ? ನಿಮ್ಗೆ ಯಾವ ಥರದ್ದು ವೀಡಿಯೋಸ್ ಬೇಕು ಅದನ್ನಾದರೂ ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಲ್ವಾ? ನಿಮ್ಗೆ ಅದೇ ಥರ ವೀಡಿಯೋಸ್ ಕೊಡ್ತೀನಿ ನಾನು ಕೂಡ ಮಾಡಿ. ನಿಮ್ಗೆ ಯಾವ ಥರ ಬೇಕಂತ ಹೇಳಿ, ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ. ಯಾವ ಥರ ಬೇಕಂತ ನೀವು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಗಾಯ್ಸ್. ತುಂಬ ಬೇಜಾರಾಗ್ತಾ ಇದೆ. ಇದಕ್ಕೆಲ್ಲ ನೀವೇ ಕಾರಣ, ಜನಗಳೇ ಕಾರಣ. ನೀವೇ. ಒಂದು ಲೈಕ್ ಇಲ್ಲ, ಒಂದು ಕಮೆಂಟ್ ಇಲ್ಲ, ಒಂದು ಶೇರ್ ಇಲ್ಲ, ಏನಿಲ್ಲ. ಅದು ಯಾವ್ದಾವ್ದು ಥರ ವೀಡಿಯೋಸ್ ಮಾಡಾಕ್ತಾರೆ, ಅದಕ್ಕೆ ಮಾತ್ರ ಲೈಕು ಕಮೆಂಟ್ಸ್ ಕೊಡಿ ನೀವು.
ಕಷ್ಟಪಟ್ಟು ಮಾಡೋರಿಗೆಲ್ಲ ಕೊಡಬೇಡ್ರಿ. ಎಂತೆಂಥವ್ರಿಗೂ ಮಾಡ್ತಾರಲ್ಲ ಅಂಥ ವೀಡಿಯೋಸಿಗೆ ಅಷ್ಟೇ ನೀವು ಲೈಕು ಕಮೆಂಟು ಶೇರ್ಸು ಮಾಡಿರಿ. ಅಂಥದ್ದಷ್ಟೇ ಇಷ್ಟ ನಿಮಗೆ. ನಮ್ಮಂಥವ್ರು ಕಷ್ಟಪಟ್ಟೆಲ್ಲ ವೀಡಿಯೋಸ್ ಮಾಡ್ತಾರಲ್ಲ ಅಂಥದ್ದೆಲ್ಲ ನಿಮ್ಗೆ ಇಷ್ಟ ಇಲ್ಲ. ಅಂಥದ್ದೆಲ್ಲ ನಿಮ್ಗೆ ಇಷ್ಟನೂ ಆಗೋದಿಲ್ಲ. ನೀವು ನೋಡೋದೇ ಇಲ್ವಲ್ಲ ಅಂಥದ್ದೆಲ್ಲ. ನಿಮಗೆಲ್ಲ ಏನಿದ್ರೂ ಬೇರೆ ಬೇರೆ ಥರದೇ ವೀಡಿಯೋಸ್ಗಳು ಇಷ್ಟ ಆಗೋದು ನಿಮಗೆ. ಕಷ್ಟಪಡೋರ್ದೆಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಯೂಟ್ಯೂಬೇ ಬಿಟ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಯಾವ ಥರ ಕಂಟೆಂಟ್ ಕೊಡಬೇಕು ಅದನ್ನಾದರೂ ಹೇಳಿ, ಅದನ್ನಾದರೂ ತಿಳಿಸಿ, ಏನಂತ ಮಾತಾಡಿ, ಏನಾದರೂ ಹೇಳಿ. ಏನೂ ಹೇಳಿಲ್ಲ ಅಂದರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಯಾಕೋ ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಗೈಸ್, ತುಂಬ ಅಂದರೆ ತುಂಬ. ಒಬ್ರು ಹೇಳ್ತಾರೆ YT ಸ್ಟುಡಿಯೋಲ್ಲಿ ಅಪ್ಲೋಡ್ ಮಾಡು ಅಂತ, ಇನ್ನೊಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡು ಅಂತ, ಒಬ್ನು ಹೇಳ್ತಾನೆ ಎಡಿಟ್ ಮಾಡು, ಎಡಿಟಲ್ಲಿ ಎಡಿಟ್ ಮಾಡಬೇಡ, ಇನ್ನೊಂದು ಎಡಿಟಲ್ಲಿ ಮಾಡು ಅಂತ, ಇನ್ನೊಬ್ನು ಹೇಳ್ತಾನೆ ಆ ಆ್ಯಪಲ್ಲಿ ಎಡಿಟ್ ಮಾಡಬೇಡ, ಈ ಆ್ಯಪಲ್ಲಿ ಎಡಿಟ್ ಮಾಡಬೇಡ. ಯಾರ್ದು ಅಂತ ಕೇಳೋದು ಗೈಸ್? ಯಾರ್ದು ಅಂತ ಕೇಳೋದು ಹೇಳಿ ನೋಡೋಣ. ಯಾರ್ದಂತ ಕೇಳೋದು ಹೇಳಿ ನೋಡೋಣ. ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ, ಅಷ್ಟಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಬ ಬೇಜಾರಾಗ್ಬಿಟ್ಟಿದೆ. ಒಂದಾದರೂ ಲೈಕು, ಇನ್ನು ಕಮೆಂಟು ಶೇರ್ಸ್ ಹೋಗ್ಲಿ, ಒಂದಾದರೂ ಲೈಕ್ ಆದ್ರೂ. ತುಂಬ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್, ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ನಿಮ್ಮಿಂದಾನೆ. ಏನು ಮಾಡಬೇಕಂತ ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ಥರ ವೀಡಿಯೋಸ್ ಮಾಡ್ಬೇಕು ಅದನ್ನಾದರೂ ತಿಳಿಸಿ, ಅದನ್ನಾದರೂ ಹೇಳ್ಕೊಡಿ. ಅದೇ ಥರ ಮಾಡ್ಕೊಂಡು ಹೋಗ್ತೀನಿ, ಅದನ್ನಾದರೂ ತಿಳಿಸ್ಕೊಡಿ. ಯಾವ ಥರ ಮಾಡ್ಬೇಕಂತ ಅದನ್ನಾದರೂ ಹೇಳಿದರೆ ಅದನ್ನಾದರೂ ಮಾಡ್ತೀನಿ. ಅದೂ ಹೇಳೋದಿಲ್ಲ ಅಂತೀರ. ಇನ್ಯಾವ ಥರ ಮಾಡಲಿ ನಾನು ಹೇಳಿ? ಇನ್ಯಾವ ಥರ ವೀಡಿಯೋಸ್ ಮಾಡಲಿ? ಅದೂ ಹೇಳೋದಿಲ್ಲ ಅಂತೀರ. ಹೋಗಿ ಗೈಸ್, ನಾನು ಯೂಟ್ಯೂಬೇ ಬಿಟ್ಬಿಡ್ತೀನಿ. ತುಂಬ ಬೇಜಾರಾಗ್ಬಿಟ್ಟಿದೆ. ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ಗೈಸ್, ಏನು ಮಾಡ್ತೀರಾ ನೋಡಿ, ಎಲ್ಲ ನಿಮ್ಮ ಕೈಯಲ್ಲಿದೆ. ಬೆಳೆಸ್ತಿರೋ ಇಲ್ಲ ಯೂಟ್ಯೂಬೇ ಬಿಟ್ಬಿಡೋ ಥರ ಮಾಡ್ತಿರೋ, ಯಾವ ಥರ ಏನು ಮಾಡ್ತೀರಾ ನೋಡಿ, ನಿಮ್ಮ ಕೈಯಲ್ಲೇ ಇದೆ ಗೈಸ್ ಎಲ್ಲ. ಸರಿ ಗೈಸ್, ಲವ್ ಯು, ಬಾಯ್.